ಬರ್ಲಿಲ್ಲ ಅಂದ್ರೆ ಪಾಸ್ ಅಂದ್ರೆ ಅದಕ್ಕೆ ಯಾರು ಹೇಳ್ತೀರಿ ಅವ್ರಿಗೆ 5 ಅಂಕ. ಚಾಲು ಮಾಡಮ್ಮ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇ ಇಲ್ಲಿ 4 ತಂಡಗಳು: ಸ್ವಾಮಿ ವಿವೇಕಾನಂದ, ಡಾಕ್ಟರ್ BR ಅಂಬೇಡ್ಕರ್, ಸಾವಿತ್ರಿಬಾಯಿ ಫುಲೆ, ಸರ್ ಎಂ ವಿಶ್ವೇಶ್ವರಯ್ಯ. ಒಳ್ಳೆಯ ಒಂದು ಹೆಸರುಗಳನ್ನು ಇಟ್ಕೊಂಡಿರಿ ಮಕ್ಕಳೇ. ನಮಗೆ ಸತತ ಅಧ್ಯಯನ ಬಹಳ ಮುಖ್ಯ. ಅದಕ್ಕೋಸ್ಕರವಾಗಿ ನಿಮಗೆ 1 ಅಂಕದ ಪ್ರಶ್ನೆಗಳು ನೆನಪಿಗೆ ಬರಲಿ, ಮಕ್ಕಳು ಎಲ್ಲರ ಬೇಗ ಪಾಸ್ ಆಗಲಿ ಅನ್ನೋ ಉದ್ದೇಶದಿಂದ ಇಲಾಖೆನೇ ನಿಮಗೆ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಯದ. ಅದಕ್ಕಾಗಿ ಈ ತಂಡಕ್ಕೆ 1ನೇ ತಂಡಕ್ಕೆ ಕೃಷ್ಣ ನಾಯಕ, 2ನೇ ತಂಡಕ್ಕೆ ಶ್ರೀನಿವಾಸ, 3ನೇ ತಂಡಕ್ಕೆ ಅಂಕಿತ, 4ನೇ ತಂಡಕ್ಕೆ ಅನ್ಸೂಯ. ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಮೊದಲನೇ ಒಂದು ಪ್ರಶ್ನೆ ಮೊದಲನೇ ತಂಡಕ್ಕೆ. ಪ್ರಶ್ನೆನ ಚೆನ್ನಾಗಿ ಕೇಳಿ, ಅವಸರು ಮಾಡಬೇಡ್ರಿ, ತಪ್ಪಾಗಿ ಹೇಳ್ಬೇಡ್ರಿ. ಬರಲಿಲ್ಲ ಅಂದ್ರೆ ಪಾಸ್ ಮಾಡ್ರಿ. 1 ತಂಡ, 2, 3, 4. 1ನೇ ತಂಡಕ್ಕೆ ಮೊದಲನೇ ಪ್ರಶ್ನೆ: ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಯಾರಾದ್ರೂ ಒಬ್ಬರು ಹೇಳ್ತಾರೆ. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡಿ ಗಾಮಾ. ಕರೆಕ್ಟಾ? ಜೋರಾಗಿ ಚಪ್ಪಾಳೆ ಬರಲಿ. 10 ಅಂಕಗಳನ್ನ 1ನೇ ತಂಡ. ಈಗ 2ನೇ ತಂಡ ಯಾವುದು? ನಿಮಗೆ ನೇರವಾದ ಪ್ರಶ್ನೆ: ಡಚ್ಚರ ವಿರುದ್ಧ ಹೋರಾಡಿದ ವೈನಾಡಿನ ರಾಜ್ಯ ಎಲ್ಲಿಂದ ಹೇಳ್ಬೇಕು? ಮಾರ್ತಾಂಡ. ಸರಿಯಾದ ಉತ್ತರ. ಜೋರಾಗಿ. ಈಗ ತಂಡ 3 ಯಾವುದು? ಅಟೋಮನ್ ಟರ್ಕರು ವಶಪಡಿಸಿಕೊಂಡ ನಗರ ಯಾವುದು? ಕಾನ್ಸ್ಟಾಂಟಿನೋಪಲ್. ಸರಿಯಾದಂತ ಉತ್ತರ. ಜೋರಾಗಿ. ಈಗ 4ನೇ ತಂಡಕ್ಕೆ ಬರುವಂತ ಒಂದು ಪ್ರಶ್ನೆ: 1ನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳಲು ಮಾಡಿಕೊಂಡ ಒಪ್ಪಂದ? ಸಾಲ್ಬೈ ಒಪ್ಪಂದ. ಸರಿಯಾದ. ಈಗ ಇದು 1 ಸುತ್ತು ಮುಗಿಯಿತು, ಹೌದಿಲ್ಲ? ಈಗ 2ನೇ ಸುತ್ತು. ನೇರದ ಪ್ರಶ್ನೆ ಯಾರಿಗೆ? 2ನೇ ತಂಡದವರಿಗೆ. 2ನೇ ತಂಡದವರಿಗೆ ಹೇಳಿದರೆ ಹೇಳ್ಬೇಡ, ಬೇರೆ ಹೇಳಿ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದವರು ಯಾರು? 2ನೇ ತಂಡದವರಿಗೆ ಸರಿಯಾದಂತ ಉತ್ತರ. 2ನೇ ತಂಡಕ್ಕೆ. ಈಗ 2 ಆದ್ಮೇಲೆ 3ಕ್ಕೆ ಹೋಗ್ಬೇಕಲ್ಲ. 3ನೇ ತಂಡ ಇವ್ರಿಗೆ ನಿಮ್ಗೆ ಕೇಳಬೇಕು. ನಿಮಗೆ ನೇರವಾದಂತ ಪ್ರಶ್ನೆ: ಭಾರತದ ಪೋರ್ಚುಗೀಸರ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು? 1, 2, ಅಲ್ಫೋನ್ಸೋ ಡಿ ಅಲ್ಬುಕರ್. ಸರಿಯಾದ. ತಂಡ 3 ಈಗ ಅದಕ್ಕೆ ಕೇಳಬೇಕು ಪ್ರಶ್ನೆ. ಇವರಿಗೆ 4ನೇವರೆಗೆ ಕೇಳಬೇಕು. ಕಿಸಾನ್ ವಿಕಾಸ್ ಪತ್ರವನ್ನು ನೀಡುವ ಸಂಸ್ಥೆ ಯಾವುದು? ಅಂಚೆ ಕಚೇರಿ. ಅಂಚೆ ಕಚೇರಿ. ಸರಿಯಾದಂತ ಉತ್ತರ. ಆಯ್ತಾ? ಈಗ ಯಾರಿಗೆ ಕೇಳಬೇಕು ಪ್ರಶ್ನೆ? 1, 2 ಆಯ್ತು. 3ನೇದವರಿಗೆ ತಂಡ 1 ಕೇಳಬೇಕಾ? ಇದಕ್ಕೆ ಕೇಳಬೇಕು. ಸ್ವಾಮಿ ವಿವೇಕಾನಂದ ಕೇಳಬೇಕಾ? 1ನೇ ತಂಡ ಸ್ವಾಮಿ ವಿವೇಕಾನಂದರ ನೋಡ್ರಿ. ಯಾರು ನಿಮ್ದಲ್ಲ? ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ ಯಾವುದು? 1, 2,
ತಪ್ಪಾದ ಉತ್ತರ. ಈಗ ಇದು ಚಾನ್ಸ್ ಯಾರಿಗೆ ಬರ್ತದ? ಎರಡನೇದು ನೀವು ಹೇಳ್ಬೋದು. ರಾಜಸ್ಥಾನ. ಪಾಲ್ ನೋಡಿ ರಾಜಸ್ಥಾನ ಸರಿಯಾದಂತ ಉತ್ತರ. ನಿಮ್ಮ ತಂದೆ ಯಾವುದು? ಎರಡನೇ. ನಿಮಗೆ 5 ಅಂಕ ಬೋನಸ್. ಹೌದಾ? ಬೇಡ. ಮತ್ತೆ ಈಗ ಯಾರಿಗೆ ಪ್ರಶ್ನೆ ಕೇಳಬೇಕು? ನೇರವಾದ ಪ್ರಶ್ನೆ ಇವರಿಗೆ ನೋಡಿ. ಮಾತಾಡಬೇಕು. ಭಾರತದ ಸಂವಿಧಾನ ರಚನೆಗೆ ಬುನಾದಿಯಾದ ಕಾಯ್ದೆ ಯಾವುದು? ನಿಮಗೆ ನೇರವಾದಂತ ಒಂದು ಪ್ರಶ್ನೆ. ಇವರಿಬ್ಬರು ಬಿಟ್ಟು ಉಳಿದ ಹೇಳ್ತಾರೆ. ಅಕ್ಕಿ ಹೋಗ್ಬಿಟ್ಟು 1 2 ಪಾಸ್. ಈಗ ಯಾರು ಹೇಳ್ಬೇಕು? ಮೂರನೇದು. ಇದಕ್ಕೆ ಉತ್ತರ 1955ರ ಭಾರತ ಸರ್ಕಾರ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆ ಕರೆಕ್ಟ್. ಇಸ್ವಿ 1955ರ ಭಾರತ ಸರ್ಕಾರ ಕಾಯ್ದೆ. ನೋಡಿ ಮತ್ತೆ ಯಾರಾದ್ರೂ ಹೇಳ್ಬೋದಾ? ಭಾರತ ಸರ್ಕಾರ ಕಾಯ್ದೆ ಕರೆಕ್ಟ್ ಅದ. ಇಸ್ವಿ ಒಂಚೂರು ಕನ್ಫ್ಯೂಸ್ ಅದ. ಕರೆಕ್ಟ್ ಅದ. ನೀವು ಯಾರಾದ್ರೂ ಹೇಳ್ತಿದ್ರಿ ಅಂದ್ರೆ ನಿಮ್ಗೆ ಬೋನಸ್ ಅಂತ ಸಿಗ್ತದೆ. ಹೇಳಿಲ್ಲ ಅಂದ್ರೆ ಅವ್ರಿಗೆ ಸಿಗ್ತದೆ. ರೈಟ್. ನಿಮಗೆ ನೇರವಾದಂತ ಯಾವ ತಂಡ ಇದು? ಮೂರನೇ ತಂಡಕ್ಕೆ ಬೋನಸ್ ಅಂಕ. ಈಗ ಯಾರಿಗೆ ನೇರವಾದಂತ ಪ್ರಶ್ನೆ? ನಿಮಗೆ ನೋಡಿ. ನೀಲಿ ನೀರಿನ ನೀತಿ ನೀವಿಬ್ರು ಹೇಳ್ಬಾರ್ದ. ನೀನು ಬಿಟ್ಟು ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಯಾರು? ನೀ ಹೇಳಿದ ನೀ ಹೇಳಿದ ಒಂದ್ಸಲ ಹೇಳಿಲ್ಲ. ರೈಟ್. ಸರಿಯಾದಂತ ಉತ್ತರ. ನೇರವಾದ ಬೋನಸ್ ಅಂಕ. ಈಗ ಯಾರಿಗೆ? 4ನೇದವರೆಗೆ ನೇರವಾದ ಪ್ರಶ್ನೆನ. ಭಾರತ ಹೊಂದಿರುವ ವಾಯುಗುಣ ಯಾವುದು? ಭಾರತ ಹೊಂದಿರುವ ವಾಯುಗುಣ ಯಾವುದು? ಉಷ್ಣವಲಯದ ಮಾನ್ಸೂನ್. ಉಷ್ಣವಲಯದ ಮಾನ್ಸೂನ್ ಸರಿಯಾದ ಉತ್ತರ. ಈಗ ಯಾರಿಗೆ? 1ನವರಿಗೆ ನೇರವಾದ ಪ್ರಶ್ನೆ ಅಲ್ಲ. ಡಚ್ಚರ ವಿರುದ್ಧ ಹೋರಾಡಿದ ವೈನಾಡಿನ ರಾಜ್ಯ ಯಾರು? ಇದು ಆಗ್ಯದ. ಅಸ್ಪೃಶ್ಯತೆ ಆಚರಣೆ ವಿರೋಧಿಸುವ ಸಂವಿಧಾನದ ವಿಧಿ ಯಾವುದು? 17ನೇ ಸರಿಯಾದಂತ ಉತ್ತರ. 10. ಬೇಡ್ರೆ. ಈಗ ಎರಡನೇ ತಂಡ ನಿಮಗ ನೇರವಾದಂತ ಪ್ರಶ್ನೆ. ಮಾನವ ಕುಲಂ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು? ಆದಿಕವಿ ಸರಿಯಾದಂತ